ಸೊ ಗೈಸ್, ನಿಮಗೂ ಈ ಥರ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡಬೇಕಾ? ಸೊ ನೀವೂ ಕೂಡ ಈ ಥರ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಚೇಂಜ್ ಮಾಡ್ಕೋಬೋದು. ಸೊ ತುಂಬ ಜನಕ್ಕೆ ಬಂದುಬಿಟ್ಟು ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋಲ್ಲ. ಸೊ ಅವರು ಏನು ಮಾಡ್ಬೋದು ಅಂದರೆ ಎಲ್ಲಿ ಬೇಕಿದ್ರೂ ನೀವು ವೀಡಿಯೋನ ಶೂಟ್ ಮಾಡ್ಕೋಬೋದು. ಆ್ಯಂಡ್ ನಂತರ ಒಂದು ಕ್ಲಿಕ್ಕಲ್ಲಿ ಬಂದುಬಿಟ್ಟು ನೀವು ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ಕೋಬೋದು. ಓಕೆನಾ? ನಿಮಗೆ ಗ್ರೀನ್ ಸ್ಕ್ರೀನಲ್ಲೇ ಮಾಡಬೇಕು, ಬ್ಲ್ಯಾಕ್ ಸ್ಕ್ರೀನಲ್ಲೇ ಬಂದುಬಿಟ್ಟು ವೀಡಿಯೋನ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಬೇಕಿದ್ರೂ ಆಚೆನೂ ಬೇಕಿದ್ರೆ ಶೂಟ್ ಮಾಡ್ಕೋಬೋದು, ಒಳಗೆ ನೀವು ಎಲ್ಲಿ ಬೇಕಿದ್ರೂ ಶೂಟ್ ಮಾಡಿಕೊಂಡು ಈ ಥರ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೋಬೋದು. ಓಕೆನಾ? ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಯಾವ ಥರ ನಾವು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಿಬಿಟ್ಟು ಬೇರೆ ಬ್ಯಾಕ್ಗ್ರೌಂಡ್ನ ಹಾಕ್ಬೋದು. ನಮಗೆ ಇಷ್ಟ ಬಂದಿದ್ದ ಬ್ಯಾಕ್ಗ್ರೌಂಡ್ನ ಯಾವ ಥರ ನಾವು ಆ್ಯಡ್ ಮಾಡೋದಂತ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ಡೀಟೇಲ್ಸಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಬಂದುಬಿಟ್ಟು ಏನು ಬೇಕು, ಬ್ಯಾಕ್ಗ್ರೌಂಡಲ್ಲಿ ವೀಡಿಯೋ ಆರ್ ಫೋಟೋ ಬೇಕಲ್ವಾ? ಸೊ ಅದಕ್ಕೆ ನಮಗೆ ಒಂದು ಗೂಗಲ್ ಏನು ಅಪ್ಲಿಕೇಶನ್ ಇದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಪಿಕ್ಸಾಬೇ ಅಂತ ಟೈಪ್ ಮಾಡಿ. ಪಿಕ್ಸಾಬೇ ಅಂತ ಟೈಪ್ ಮಾಡಿದರೆ ನೋಡಿ, ಮೊದಲನೇ ವೆಬ್ಸೈಟ್ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನೀವು ನೋಡಿ ಇಲ್ಲಿ ಸರ್ಚ್ ಮಾಡ್ಕೋಬೋದು. ನಿಮಗೆ ಇಲ್ಲಿ ಫೋಟೋನೂ ಸಿಗುತ್ತೆ ಆ್ಯಂಡ್ ವಿಡಿಯೋಸು ಸಿಗುತ್ತೆ. ಓಕೆನಾ? ಸೊ ನೀವು ಇಲ್ಲಿ ಫೋಟೋ, ವಿಡಿಯೋ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು. ನಾವಿಲ್ಲಿ 3 ಲೈನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ನಿಮಗೆ 2 ಆಪ್ಷನ್ ಇದೆ. ಒಂದು ಬಂದುಬಿಟ್ಟು ಫೋಟೋಸು, ಇನ್ನೊಂದು ಬಂದುಬಿಟ್ಟು ವೀಡಿಯೋಸು. ಸೊ ಸಿಂಪಲಿ ನಾನಿಲ್ಲಿ ವೀಡಿಯೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಇಂಡಿಯಾ ಫ್ಲ್ಯಾಗ್ ಅಂತಲೇ ಹಾಕ್ತೀನಿ. ಓಕೆನಾ? ಇಂಡಿಯಾ ಫ್ಲ್ಯಾಗ್ ಅಂತಲೇ ಒಂದು ಏನಿದೆ ಅದನ್ನು ಬ್ಯಾಕ್ಗ್ರೌಂಡಲ್ಲಿ ಹಾಕೋಕ್ಕೆ ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ನಾನು ಈ ವಿಡಿಯೋನ ತೊಗೊಂಡಿದ್ದೀನಿ, ಇಲ್ಲಾಂದರೆ ಇದು ಬೇಡ ನನಗೆ ಅಂದರೆ ಸೊ ನಾವು ತಗೊಳ್ತೀನಿ. ಓಕೆನಾ? ಇದನ್ನು ನಾವೇನು ಮಾಡಬೇಕು, ಡೌನ್ಲೋಡ್ನ ಮಾಡ್ಕೋಬೇಕು. ಓಕೆನಾ? ಸೊ ಸಿಂಪಲಿ ನಾನು ಇಲ್ಲಿಂದ ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೊತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಲಾಂಗ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ ವೀಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಸಿಂಪಲಿ ಡೌನ್ಲೋಡ್ ವೀಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಇದು ಬೇಡ, ನಂಗೆ ಇನ್ನೊಂದು ನೇಚರ್ದು ಏನಾದರೂ ಬೇಕಂದರೆ ನೀವು ನೇಚರ್ ಅಂತಲೂ ಇಲ್ಲಿ ಟೈಪ್ ಮಾಡ್ಕೋಬೋದು. ನೇಚರ್. ಓಕೆನಾ? ನೇಚರ್ ಅಂತ ಟೈಪ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಇನ್ನೂ ನೇಚರ್ದು ಬಂದುಬಿಟ್ಟು ತುಂಬ ವೀಡಿಯೋಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಸೊ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಆ ವಿಡಿಯೋನ ಬಂದುಬಿಟ್ಟು ನೀವು ಆ್ಯಡ್ ಮಾಡ್ಕೊಬೋದು ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ. ಓಕೆನಾ? ಇಲ್ಲ ನನಗೆ ಈ ಥರ ನೇಚರ್ದು ಬೇಡ ಅನ್ನೋರು, ನಾನು ಇನ್ನೊಂದು ಹೇಳ್ತೀನಿ ನಿಮಗೆ, ಲೈಕ್ ಸ್ಟುಡಿಯೋ ವಿಡಿಯೋ ಅಂತ. ಓಕೆನಾ? ಸ್ಟುಡಿಯೋ, ಇಲ್ಲಾಂದರೆ ಯೂಟ್ಯೂಬ್ ಸ್ಟುಡಿಯೋ ಅಂತಲೇ ಹಾಕಿ. ಯೂಟ್ಯೂಬ್ ಸ್ಟುಡಿಯೋ ಈ ಥರನೂ ಕೂಡ ನೀವು ಹಾಕ್ಬೋದು. ಯೂಟ್ಯೂಬ್ ಸ್ಟುಡಿಯೋ ಅಂತಲೂ ಹಾಕ್ಬೋದು. ನಿಮಗೆ ಇಲ್ಲಿ ತುಂಬ ವೀಡಿಯೋಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ ಯೂಟ್ಯೂಬ್ ಸ್ಟುಡಿಯೋದು. ಓಕೆನಾ? ಇಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಬ್ಯಾಕ್ಗ್ರೌಂಡ್ ಅಂತ ಹಾಕೋಣ. ಯೂಟ್ಯೂಬ್ ಸ್ಟುಡಿಯೋ ಬ್ಯಾಕ್ಗ್ರೌಂಡ್ ಅಂತ ಹಾಕಿ ಈಗ ನೋಡ್ಬೋದು ನೀವು ಇಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಅದನ್ನು ನಾನು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಓಕೆನಾ? ಸೊ ವೆಯ್ಟ್ ಮಾಡಿ, ಇಲ್ಲ ಯೂಟ್ಯೂಬ್ದೇ ಇದನ್ನೇ ನಾನು ತಗೋತೀನಿ. ಸೊ ಈ ಥರ ರಿಲೇಟೆಡ್ ತೊಗೊಂಡ್ರೆ ಈ ಥರದ್ದು ನಿಮಗೆ ತುಂಬ ಬಂದುಬಿಟ್ಟು ವೀಡಿಯೋಸ್ ನೋಡೋಕ್ಕೆ ಸಿಗುತ್ತೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ಗೆ ನಾನು ಇದನ್ನೇ ತಗೊಂಡು ತೋರಿಸ್ತೀನಿ ನಿಮಗೆ. ಓಕೆನಾ? ಸೊ ಇಲ್ಲೊಂದು ವೀಡಿಯೋನ ತೊಗೊಂಡಿದ್ದೀನಲ್ಲ, ಇದನ್ನು ನಾನಿಲ್ಲಿ ಲಾಂಗ್ ಪ್ರೆಸ್ ಮಾಡಿಕೊಂಡು ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ಈಗ ನಿಮಗೆ ಏನು ಮಾಡಬೇಕು, ಒಂದು ವೀಡಿಯೋನ ಶೂಟ್ ಮಾಡಿಟ್ಕೋಬೇಕು. ಶೂಟ್ ಮಾಡಿಟ್ಕೊಂಡಾದ್ಮೇಲೆ ಈಗ ಸಿಂಪಲಿ ನಾವು ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ಸರ್ಚ್ ಬಟನಲ್ಲಿ ಟೈಪ್ ಮಾಡಿ ಸ್ಪ್ರಿಂಗ್ ಅಂತ ಟೈಪ್ ಮಾಡಿದರೆ ನಿಮ್ಗೆ ಇಲ್ಲಿ ಒಂದು ಅಪ್ಲಿಕೇಶನ್ ನೋಡೋಕ್ಕೆ ಸಿಗುತ್ತೆ, ಸ್ಪ್ರಿಂಗ್ ವಿಡಿಯೋ ಎಡಿಟರ್ ಅಂತ. ಸೊ ಸಿಂಪಲಿ ನಮ್ಗೆ ಏನು ಮಾಡಬೇಕು, ಇದನ್ನು ಓಪನ್ನ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ನಿಮಗೆ ಕ್ರಿಯೇಟ್ ನ್ಯೂ ಆಪ್ಷನ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ನೀವು ಲಾಗಿನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈಗ ನಾವು ಏನು ಡೌನ್ಲೋಡ್ ಮಾಡಿದ್ವಲ್ಲ ಆ ವಿಡಿಯೋನ ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಸೊ ನಾನು ಇಲ್ಲಿ ಫ್ಲ್ಯಾಗ್ದು ವೀಡಿಯೋ ತೊಗೊಂಡಿದ್ದೆ, ಅದಾದಮೇಲೆ ಯೂಟ್ಯೂಬ್ದು ಒಂದು ವೀಡಿಯೋ ತೊಗೊಂಡಿದ್ದೆ. ಸೊ 2 ವೀಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ವೀಡಿಯೋನ ಆ್ಯಡ್ ಮಾಡಿಕೊಂಡು ಈಗ ಬಂದುಬಿಟ್ಟು ಕೆಳಗಡೆ ನಿಮಗೆ ಆಪ್ಷನ್ಸ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಈ ಆಪ್ಷನ್ಸು. ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಓವರ್ಲೇ ಅಂತ. ಓಕೆನಾ? ಸೊ ನಾನಿಲ್ಲಿ ಹುಡ್ಕೊತೀನಿ ಓವರ್ಲೇದು ಆಪ್ಷನ್. ಸೊ ನಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಓವರ್ಲೇ ಆಪ್ಷನು,
ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವು ಓಪನ್ ಕ್ಯಾಮ್ರಾದಲ್ಲಿ ಏನು ವೀಡಿಯೋ ಶೂಟ್ ಮಾಡಿದ್ವಿ ಅದನ್ನು ನಾನು ಇಲ್ಲಿ ಆ್ಯಡ್ನ ಮಾಡ್ಕೊತೀನಿ. ಓಕೆನಾ? ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಸೊ ಈಗ ನಾವು ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೇ ಕೆಳಗಡೆ ಆಪ್ಷನ್ಸ್ಗಳು ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ಈ ಥರ ಸ್ಕ್ರಾಲ್ ಮಾಡಿದರೆ ನಮಗಿಲ್ಲಿ ಕ್ರೋಮಾ ಕೀದು ಒಂದು ಆಪ್ಷನ್ ಕಾಣಿಸ್ತಿದೆ. ಓಕೆನಾ? ಸೊ ನೀವು ನೋಡ್ಬೋದು ಕ್ರೋಮಾ ಕೀದು. ಬಟ್ ನಮಗೆ ಕ್ರೋಮಾ ಕೀ ಈ ಆಪ್ಷನ್ ಯೂಸ್ ಮಾಡಬಾರ್ದು, ಯಾಕಂದರೆ ನಾವು ಗ್ರೀನ್ ಸ್ಕ್ರೀನ್ ಏನು ಯೂಸ್ ಮಾಡಿಲ್ಲ, ನಾರ್ಮಲಾಗಿ ವೀಡಿಯೋನ ಶೂಟ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ನಮಗೆ ಏನು ಮಾಡಬೇಕು, ಇಲ್ಲಿ ಮ್ಯಾಜಿಕ್ ರಿಮೂವರ್ ಅಂತ ಇದ್ರ ಪಕ್ಕದಲ್ಲಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಒಂದು ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡಬೇಕು. ಒಂದು 10 ಸೆಕೆಂಡ್ ವೆಯ್ಟ್ ಮಾಡಿದರೆ ನಮ್ಮದು ವೀಡಿಯೋ ಏನಿದೆ ಅದು ರೆಡಿಯಾಗಿ ಬರುತ್ತೆ. ಓಕೆನಾ? ಓಕೆ ಗೈಸ್, ಈಗ ನೋಡಿ ನಮ್ಮದು ಬ್ಯಾಕ್ಗ್ರೌಂಡ್ ಏನಿದೆ ಅದು ರಿಮೂವ್ ಆಗಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ನಮ್ಮದು ಏನಿದೆ ರಿಮೂವ್ ಆಗಿದೆ. ಸೊ ಈಗ ಇದಕ್ಕೆ ನೀವು ಈ ಥರ ದೊಡ್ಡದು ಮಾಡ್ಕೋಬೋದು. ಈ ಥರ ದೊಡ್ಡದು ಮಾಡ್ಕೊಂಡು ಇಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲ ನೀವು ಇಲ್ಲಿ ಸೈಡಲ್ಲಿ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಎಲ್ಲಿ ಬೇಕಲ್ಲಿ ನೀವು ಅಡ್ಜಸ್ಟ್ನ ಈ ಥರ ಮಾಡ್ಕೋಬೋದು. ಓಕೆನಾ? ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಒಂದು ಸಲ ಪ್ಲೇ ಮಾಡ್ತೀನಿ ನಾನು ನಿಮಗೆ ಇಲ್ಲಿ ಯಾವ ಥರ ಕಾಣುತ್ತಂತ. ನೀವು ನೋಡಿದ್ರಲ್ಲ ಈ ಥರ ಬಂದುಬಿಟ್ಟು ಕಾಣುತ್ತೆ. ಇದು ಗೊತ್ತಾಯ್ತಲ್ಲ? ಸೊ ಈ ಥರ ನೀವು ಬಂದುಬಿಟ್ಟು ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಬ್ಯಾಕ್ಗ್ರೌಂಡನ್ನ ನೀವು ಇಟ್ಕೋಬೋದು. ಗೊತ್ತಾಯ್ತಲ್ಲ? ಅಂತೂ ನಿಮ್ಗೆ ಇದರಲ್ಲಿ ಡೌಟು ಕ್ವಶನ್ ಇದ್ದರೆ ನಂಗೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.